ಏನಪ್ಪ ಸುತ್ತಲೂ ಇದೆಲ್ಲ ಪೆಟಲ್ಸ್ ಇದೆ, ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಇವಾಗ ನಾನು ಇರೋದು ಎಲ್ಲಿ ಅಂದರೆ ಇಂಡಿಯನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅಥವಾ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂ ಏನಿದೆ, ಸೊ ಅಲ್ಲಿರೋದು. ಸುತ್ತಲೂ ಒಂದು ಮ್ಯೂಸಿಕ್ ವೈಬ್ ಕೇಳ್ತಾ ಇದೆ. ಸಂಗೀತ ಇಲ್ಲದೇ ಏನೋ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಜಗತ್ತನ್ನು. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್ಸ್. ಇವತ್ತು ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವೆಲ್ಲ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಜಾಗ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ. ಸೊ ಬನ್ನಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಇದು. ಸೊ ಫಾಲೋ ನೀವು ಈ ಒಂದು ಮ್ಯೂಸಿಯಮಲ್ಲಿ ಎಲ್ಲೇ ಹೋದರೂ ನಿಮ್ಗೆ ಈ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಂಡೇ ಕಾಣುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಪೆಟಲ್ಸ್ ಇರುವಂಥದ್ದು, ಪೆಟಲ್ಸಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬರ್ತಾ ಇದೆ. ಈ ಥರ ಕೊಟ್ಟರೆ ಅನ್ನೋದು ಕೇವಲ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ಅಲ್ಲ, ಕಲ್ಲಿಂದನೂ ಸಹ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು 2 ಕಲ್ಲಿದೆ. ಸೊ ಅಲ್ಲಿ ಒಬ್ಬರು ಯಾರಾದರೂ ಉಜ್ತಾ ಇದ್ದರೆ ಅದು ವೈಬ್ರೇಷನ್ ಮ್ಯೂಸಿಕ್ ಸಹ. ಇದು ಮಾರ್ಬಲಿಂದ ಕಟ್ ಮಾಡಿರೋದು, ಅಂದರೆ ನಿಮಗೆ ಸಪ್ರೇಟ್ ವೈಬ್ರೇಷನ್ ಆಗೋದು ಫೀಲ್ ಆಗುತ್ತೆ. ಸ್ಟೋನ್ ಪ್ರತಿ ಸಪ್ರೇಟ್ ಇದರಲ್ಲೂ ಸಹ. ಇಲ್ಲಿ ಒಬ್ರು ಯಾರಾದರೂ ನೀರು ಹಾಕೊಂಡು ಉಜ್ಜಿದಾಗ ಇಲ್ಲಿ ಜಸ್ಟ್ ಅದನ್ನು ಮ್ಯೂಸಿಕ್ಕು ಸಹ ಕೇಳಿದ ಜೊತೆಗೆ ನಿಮ್ಮನ್ನ ಕೈ ಇಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ ವೈಬ್ರೇಷನ್ ಫೀಲ. ಆ್ಯಂಡ್ ಇಲ್ಲೂ ಅದೇ ರೀತಿ ಇರುವಂಥದ್ದು. ಸೊ ಇಲ್ಲೂ ನಿಮಗೆ ಕಟ್ ಮಾಡಿರೋದ್ರಿಂದ ಸೌಂಡ್ ಸಪ್ರೇಟ್ ಆ್ಯಂಡ್ ವೈಬ್ರೇಷನ್ ಸಪ್ರೇಟ್ ಸಹ ಸಿಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗಂತೂ.
ಬಾಕ್ಸ್ ಅದು. ಸೊ ಪ್ರಾಣಿ ಬಾಕ್ಸು ಮತ್ತು ಅವ್ರು ಹಾಕ್ತಿದ್ದ ಬಟ್ಟೆ ಇದು. ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಬ್ಲಕ್ಷ್ಮಿ ಅವ್ರನ್ನ ಹುಡ್ತು, ಅಂದರೆ MS ಸುಬ್ಲಕ್ಷ್ಮಿ ಅವನಿದ್ರು. ಅವರು ಹುಡ್ತಾ ಇದ್ದಂಥ ಸೀರೆ ಜೊತೆಗೆ ಅವರು ವೀಣೆ ತಂಬೂರಿ ಅಂತಲೇ ಹೇಳ್ತೀವಿ, ಅದಿದೆ. ಆಲ್ಮೋಸ್ಟ್ ಎಲ್ಲರದ್ದು ಇದೆ. ಸೊ ಬನ್ನಿ, ಮೂವಿ ಅಥವಾ ಸಾಂಗ್ ಶೂಟ್ಗೋಸ್ಕರ ರೆಕಾರ್ಡಿಂಗ್ ಸ್ಟುಡಿಯೋ ಇರುತ್ತಲ್ವ. ಸೊ ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿರುತ್ತೆ ಅಂತ ರಿಯಲಾಗಿ ನೋಡಿರ್ತಿಲ್ಲ ಗೊತ್ತಿಲ್ಲ, ಬಟ್ ಅದು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ರೆಕಾರ್ಡಿಂಗ್ ಸ್ಟುಡಿಯೋಗೆ. ಸೊ ಬನ್ನಿ. ಓಕೆ, ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮೇನ್ಲಿ ಈ ಮೈಕ್ ಇರುತ್ತೆ. ದೆನ್ ಎಲ್ಲರೂ ಹೆಡ್ಫೋನ್ ಹಾಕೊಂಡ್ಬಿಟ್ಟು ಹಾಡ್ತಾ ಇರ್ತಾರೆ. ಸೊ ನೋಡಿಲ್ಲ, ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಹೇಗಿತ್ತು ಅಂತ ಪರ್ಸನ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದಿಷ್ಟು ಹಳೆಯ ಕಾಲದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನೋಡೋಕೆ ಸಿಕ್ತು. ಅದಲ್ಲದೆ ನಮ್ಮ ಭಾರತದ ಹೆಮ್ಮೆ ಯಶವಂತ ಸಂಗೀತಗಾರರಾಗಿರಲಿ ಅಥವಾ ಕಲಾವಿದರ ಬಳಸಿರುವಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಅವ್ರ ಬಟ್ಟೆಗಳು ಸಹ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಹಳೆ ಕಾಲದ ಟೆಲಿವಿಷನ್ ಹೇಗೆ ಇಂಪ್ರೂವ್ ಆಯಿತು, ಫಸ್ಟ್ ವರ್ಷನ್ ಇಂದ ಹೇಗಿತ್ತು ಇವಾಗಿನ ಥರ ಅಂತ. ಆ್ಯಂಡ್ ಕ್ಯಾಸೆಟ್ಸು, CDಸು, ರೆಕಾರ್ಡಿಂಗ್ ಸ್ಟುಡಿಯೋ ಎಷ್ಟು ಒಂದಕ್ಕಿಂತ ಒಂದು ಮಿಗಿಲಾಗಿದ್ದಿದೆ. ಬರೀ ಕೇವಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲದೆ ಬೇರೆ ಕೆಲವೊಂದಿಷ್ಟು ಥಿಂಗ್ಸ್ಗಳು ನಿಮ್ಗೆ ಇಲ್ಲಿ ಬಂದು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ನಿಮಗೂ ನಿಮ್ಮ ಮಕ್ಕಳಿಗೂ ಇದೊಂದು ವೀಕೆಂಡ್ ಪ್ಲ್ಯಾನ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಯಾರಾದರೂ ವೀಕೆಂಡ್ ಪ್ಲ್ಯಾನ್ ಮಾಡಿದ್ರೆ ಈ ಜಾಗಕ್ಕೆ ಪ್ಲ್ಯಾನ್ ಮಾಡಿದ್ರೆ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋನಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಹ್ಯಾಪಿ ಅಂತ ಹೇಳ್ತಾ, ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.